ಹೋಗೋದ್ ಬಿಟ್ಬಿಟ್ಟು ನನ್ ಬಗ್ಗೆ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ ಬರ್ತಾಳೆ. ಅಲ್ಲಮ್ಮ ಅದ್ರಲ್ಲಿ ತಪ್ಪೇನಿದೆ? ಅವಳ ಅಕ್ಕನ ಬಗ್ಗೆ ಅವಳು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾಳೆ. ನೀನ್ ಸರಿಯಾದ ಕೆಲಸ ಮಾಡಿದೆ ಬಿಡು ಮಗಳೇ. ಥ್ಯಾಂಕ್ಸ್ ಅಪ್ಪ. ಅಪ್ಪ ಅವಳಿಗೆ ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ಅವಳ ಜೊತೆ ಸೇರ್ಕೊಂಡು ನನ್ ಕಾಲ್ ಎಳಿತಾ ಇದ್ದೀರಾ? ನೋಡು, ಇನ್ ಮುಂದೆ ಏನಾದ್ರೂ ನನ್ ಬಗ್ಗೆ ನಿನ್ ಫ್ರೆಂಡ್ಸ್ಗೆ ಏನಾದ್ರೂ ಹೇಳಿದ್ರೆ ನಾನೇನೋ ಹೇಳ್ಕೊಡೋದಿಲ್ಲ. ಹೋಗು. ಅಯ್ಯೋ ಅಕ್ಕ, ಆತರ ಎಲ್ಲ ಮಾಡ್ಬೇಡ. ನೀ ನನ್ ಮುದ್ದು ಅಕ್ಕ ಅಲ್ವಾ, ನೀನೇ ನಂಗೆ ಟ್ಯೂಷನ್ ಹೇಳ್ಕೊಡ್ಬೇಕು. ಪ್ಲೀಸ್ ಕಣೆ, ಹೇಳ್ಕೊಡ್ತೀಯ ಅಲ್ವಾ? ಪ್ಲೀಸ್ ಅಕ್ಕ. ಸರಿ ಸರಿ, ಕಾಲೇಜಿಗೆ ಟೈಮ್ ಆಯ್ತು, ನೀನಿನ್ನು ಹೊರಡು. ಥ್ಯಾಂಕ್ಸ್ ಅಕ್ಕ. ಅಕ್ಕ ಒಂದ್ ನಿಮಿಷ, ನಾನ್ ನಿನ್ ಹತ್ರ ಏನೋ ಕೇಳ್ಬೇಕು. ಏನು? ನನ್ ಫ್ರೆಂಡ್ಸ್ ಎಲ್ಲ ನಿನ್ ಹತ್ರ ಟ್ಯೂಷನ್ ಬರ್ತಾರಂತೆ, ನೀನ್ ಟ್ಯೂಷನ್ ಮಾಡ್ತೀಯಾ? ಏ, ಅದೆಲ್ಲ ಏನೂ ಬೇಡ. ಅವ್ರಿಗೆ ಟ್ಯೂಷನ್ ಸೆಂಟರ್ಗೆ ಹೋಗೋದಕ್ಕೆ ಹೇಳಿ. ಅಯ್ಯೋ ಅಕ್ಕ, ಅವರೆಲ್ಲ ಟ್ಯೂಷನ್ಗೆ ಹೋಗ್ತಾ ಇದಾರೆ, ಅದು ನಮ್ ಕಾಲೇಜ್ ಲೆಕ್ಚರರ್ ಹತ್ರನೇ. ಆದ್ರೆ ಅವ್ರು ಹೇಳ್ಕೊಡೋದ್ ಏನೋ ಅರ್ಥ ಆಗ್ತಿಲ್ವಂತೆ. ಹೇಗಮ್ಮ ಅರ್ಥ ಆಗುತ್ತೆ? ಕಾಲೇಜಲ್ಲಿ ನೆಟ್ಟಿಗೆ ಪಾಠ ಹೇಳ್ಕೊಟ್ರೆ ಟ್ಯೂಷನ್ಗೆ ಹೋಗೋ ಅಗತ್ಯ ಇರೋಲ್ಲ ನಿಮ್ಗೆಲ್ಲ. ಅಪ್ಪ, ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ಲೆಕ್ಚರ್ಸ್ ಏನಪ್ಪ ಮಾಡ್ತಾರೆ? ಹೇಳ್ಕೊಡ್ಬೇಕಮ್ಮ. ಲೆಕ್ಚರರ್ಸ್ ಅಂತ ಅವ್ರು ಯಾಕಿರೋದು? ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಪಾಠ ಹೇಳ್ಕೊಡ್ಬೇಕು. ನಮ್ ಕಾಲದಲ್ಲಿ ಮಕ್ಕಳು ಸರಿಯಾಗಿ ಓದ್ದೇ ಇದ್ರೆ ಹೆತ್ತೋರು ಹೋಗಿ ಮೇಷ್ಟ್ರ ಹತ್ರ ಕೇಳೋರು, ನಮ್ಮ ಮಗು ಯಾಕೆ ಸರಿಯಾಗಿ ಓದ್ತಿಲ್ಲ ಅಂತ. ಆಗ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡಿ ನಾವು ಹೇಳ್ಕೊಡ್ತೀವಿ ಅಂತ ಕಳಿಸ್ತಿದ್ರು. ಈಗಿನ ಕಾಲದಲ್ಲಿ ಎಲ್ಲ ಉಲ್ಟಂಪಲ್ಟ. ಮಕ್ಕಳು ಸರಿಯಾಗಿ ಓದ್ದೇ ಇದ್ರೆ ಟೀಚರ್ಸೇ ಪೇರೆಂಟ್ಸ್ ಕರೆದು ನೋಡಿ ನಿಮ್ ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂತಾರೆ. ಏನ್ ಕಾಲ ನಮ್ಮ ಇದು. ಅಲ್ಲಮ್ಮ, ಹೇಳ್ಕೊಡೋದೇ ಅವರು, ಪ್ರಶ್ನೆ ಕೇಳೋದು ಅವ್ರೇನಾ? ನೋಡು, ನಮ್ಮ ಕಾಲದಲ್ಲಿ ಓದೇ ತಲೆಗೆ ಹತ್ತಿರೋ ದೊಡ್ಡ ಶಿಖಾಮಣಿಗಳು ಮಾತ್ರ ಟ್ಯೂಷನ್ ಹೋಗ್ತಿದ್ರು. ಆಗ ಟ್ಯೂಷನ್ ಅಂದ್ರೆ ದೊಡ್ಡ ಅವಮಾನ, ಶಿಕ್ಷೆ ಅಂತ ತಿಳ್ಕೊಂತಿದ್ರು. ಆದ್ರೆ ಈಗ LKG ಮಕ್ಕಳಿಂದ ಹಿಡಿದು ಟ್ಯೂಷನ್. ಅಲ್ಲಮ್ಮ, ಟ್ಯೂಷನ್ಗೆ ಹೋಗಿ ಓದ್ಬೇಕು ಅಂದ್ರೆ ಈ ಸ್ಕೂಲು ಕಾಲೇಜುಗಳೆಲ್ಲ ಯಾಕೆ ಬೇಕು ಅಂತೀನಿ. ಅಪ್ಪ, ನೀವಿನ್ನ ಓಲ್ಡ್ ಜನರೇಷನ್ ಅಲ್ಲೇ ಇದೀರಾ. ಸ್ವಲ್ಪ ನಮ್ ಜನರೇಷನ್ಗೂ ಬಂದ್ ನೋಡಿ. ಕಾಲಕ್ಕೆ ತಕ್ಕಾಗ ನಾವ್ ಚೇಂಜ್ ಆಗ್ತಿರ್ಬೇಕಪ್ಪ. ಸರಿ ಅಮ್ಮ, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ, ಚೇಂಜ್ ಆಗ್ತೀನಿ. ಅದಕ್ಕೆ ಅಪ್ಪ, ಅಕ್ಕಂಗೆ ನೀವು ಸ್ವಲ್ಪ ಹೇಳಿ, ಅವಳು ಸಂಜೆ ಕಾಲೇಜಿಂದ ಬಂದು ನನ್ ಫ್ರೆಂಡ್ಸ್ಗೆಲ್ಲ ಟ್ಯೂಷನ್ ಮಾಡ್ಲಿ. ಅವ್ರೇನ್ ಫ್ರೀ ಬರಲ್ಲ ಅಪ್ಪ, ಟ್ಯೂಷನ್ ಫೀಸು ಪೇ ಮಾಡ್ತಾರೆ. ಇದ್ರಿಂದ ನಮ್ಗೂ ಹೆಲ್ಪ್ ಆಗತ್ತೆ ಅಲ್ವಾ? ವರ್ಷ ತಪ್ಪಮ್ಮ. ನಮ್ಮಲ್ಲಿರೋ ವಿದ್ಯೆನ ಬೇರೆಯವ್ರಿಗೆ ಮಾರೋದು ತುಂಬಾ ದೊಡ್ಡ ತಪ್ಪಮ್ಮ. ದುಡ್ಡು ಮಾಡ್ಬೇಕು ಅಂದ್ರೆ 1000 ದಾರಿ ಇದೆ. ಅದನ್ನ ಪವಿತ್ರವಾದ ವಿದ್ಯೆನ ಮಾರ್ಕೊಂಡು ದುಡ್ಡು ಮಾಡೋದಲ್ಲಮ್ಮ. ನೋಡಮ್ಮ ದೀಪ, ನೀನು ಮಕ್ಳಿಗೆ ವಿದ್ಯೆ ಹೇಳ್ಕೊಡು, ನಂದು ಯಾವ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಒಂದ್ ಕಂಡೀಷನ್, 1 ಪೈಸಾ ಟ್ಯೂಷನ್ ಫೀಸ್ ತಗೋಬಾರ್ದು. ಓಕೆನಾ? ಸರಿಯಪ್ಪ, ಟ್ಯೂಷನ್ ಮಾಡಿದ್ರೆ ನನ್ನ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮಾಡ್ತೀನಿ. ಆದ್ರೆ ಖಂಡಿತ ನಾನ್ ದುಡ್ಡು ತಗೊಳಲ್ಲ. ಯಾಕೆ ಹೇಳಿ? ನಾನ್ ನಿಮ್ ಮಗಳು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದ್ರೆ ನಿನ್ನಂತ ಅಕ್ಕನೇ ಇರ್ಬೇಕು. ತುಂಬಾ ಸಂತೋಷ ನಮ್ಮ. ನಿಮ್ಮಂತ ಮಕ್ಕಳನ್ನ ಪಡೆಯೋಕೆ ನಾನು ಕೋಟಿ ಪುಣ್ಯ ಮಾಡಿದ್ದೆ. ಇಲ್ಲ ಅಪ್ಪ, ನಿಮ್ಮಂತ ಅಪ್ಪನ್ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಹಾ ವರ್ಷ, ಕಾಲೇಜ್ ಟೈಮ್ ಆಯ್ತು, ನಡಿ. ದೀಪಾ, ಹೌದು ನಿಮ್ಮಮ್ಮ ಇಲ್ಲಿ ಕಾಣ್ತಾ ಇಲ್ಲ? ಅಮ್ಮ ಸಾಮಾನ್ ತರೋದಕ್ಕೆ ಅಂತ ಅಂಗಡಿಗೆ ಹೋಗಿದ್ದಾರೆ. ಸರಿ, ಒಂದ್ ಕೆಲಸ ಮಾಡು, ನಿಮ್ಮ ಅಮ್ಮನ ಕಷಾಯದ ಕಾಫಿ ಕುಡಿದು ಸಾಕಾಗ್ಬಿಟ್ಟಿದೆ. ಫ್ರೆಶ್ ಆಗಿ ಸೂಪರ್ ಆಗಿ ಒಂದ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಹೋಗು. ಅಪ್ಪ, ಅಮ್ಮ ಮನೇಲಿ ಇಲ್ಲ ಅಂತ ಈ ತರ ಡೈಲಾಗ್ ಹೊಡಿತಾ ಇದ್ದೀರಾ? ಅಮ್ಮ ಬರ್ಲಿ ಇರಿ, ಫಿಟ್ಟಿಂಗ್ ಇಡ್ತೀನಿ. ಮಾತಾ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಅಮ್ಮ ಮಾಡೋ ಕಾಫಿ ಚೆನ್ನಾಗಿರುತ್ತೆ, ಆದ್ರೆ ನೀನ್ ಮಾಡೋ ಕಾಫಿ ಸೂಪರ್ ಆಗಿರುತ್ತೆ. ಹೋಗ್ ತಗೊಂಬೋಗ್. ಸರಿ, ತಗೊಂಡ್ ಬರ್ತೀನಿ. ಸರಿ ಅಪ್ಪ, ನಾನು ಆಯ್ತಮ್ಮ, ಹೋಗ್ಬಾ. ಪ್ರಭಾ, ಬನ್ನಿ ಒಳಗೆ. ಅರೆ ಪ್ರಭಾ, ಯಾಕಪ್ಪ ಅಲ್ಲೇ ನಿಂತಿದ್ಯಾ? ಬಾ ಒಳಗೆ. ಹಾಯ್ ದೀಪಾ. ಹಲೋ ಸರ್, ಚೆನ್ನಾಗಿದ್ದೀರಾ? ಸಂತೋಷಕ್ಕೆ ಏನಪ್ಪ ಕಡಿಮೆ, ನಾನ್ ಚೆನ್ನಾಗಿದ್ದೀನಿ. ಬಾ ಕೂತ್ಕೋ. ಪ್ರಭಾ, ನಿಮ್ಮ ಆರೋಗ್ಯ ಹೇಗಿದೆ? ನಥಿಂಗ್ ಟು ವರಿ, ಎಲ್ಲ ಸರಿ ಹೋಗಿದೆ. ಆದರೆ ಮನಸ್ಸೇ ಸರಿ ಹೋಗಿಲ್ಲ. ಏನ್ ಪ್ರಭಾ, ನೀವು ಧೈರ್ಯವಂತರು, ಇದನ್ನೆಲ್ಲ ಈಸಿಯಾಗಿ ತಗೋತೀರಾ ಅಂತ ಅನ್ಕೊಂಡ್ರೆ ದಿಢೀರಂತ ನೀವ್ ಯಾಕೆ ಆತರ ತೀರ್ಮಾನ ತಗೊಂಡ್ರಿ? ನಿಮ್ ಮೇಲೆ ಎಲ್ರು ಪ್ರೀತಿ ಇಟ್ಕೊಂಡಿದ್ದಾರೆ. ಅಪ್ಪ, ಅಮ್ಮ, ಫ್ರೆಂಡ್ಸ್ ಎಲ್ರನ್ನು ಮರ್ತ್ಬಿಟ್ಟು ನಿಮ್ ಪಾಡಿಗೆ ನೀವು. ಸಾರಿ ಪ್ರಭಾ, ನಾನ್ ನಿಮ್ಗೆ ಅಡ್ವೈಸ್ ಮಾಡ್ಬಾರ್ದು, ಆದ್ರೂ ಹೇಳ್ತೀನಿ, ನೀವ್ ಆ ತರ ತೀರ್ಮಾನ ತಗೊಂಡಿದ್ ತಪ್ಪು. ದೀಪ ಹೇಳೋದು ನಿಜಾನಪ್ಪ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ ಹೆತ್ತವ್ರು ಎಷ್ಟು ಕಂಗಾಲಾಗ್ತಿದ್ರು ಹೇಳು. ಅದು ಅಲ್ದೆ ನೀನಿರೋದು ಒಬ್ನೇ ಮಗ. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲ ಕೊನೆಗೆ ನಿನ್ಗೆ ತಾನೆ. ಅಲ್ಲಪ್ಪ, ಇದನ್ನೆಲ್ಲ ನೀನ್ ಮರ್ತು ನಿನ್ ನೋವೇ ನಿಂಗೆ ದೊಡ್ಡದು ಅಂತ ಇಂಥ ತೀರ್ಮಾನ ತಗೊಂಡಲ್ಲ, ಇದು ಯಾವ ರೀತಿ ನ್ಯಾಯ ಹೇಳು? ನಿಜ ಸರ್, ಇಮೋಷ್ನಲ್ ಆಗಿ ತಪ್ಪು ತೀರ್ಮಾನ ತಗೊಂಡ್ಬಿಟ್ಟೆ. ಈಗ ಅದನ್ನು ನೆನೆಸ್ಕೊಂಡ್ರೆ ತಪ್ಪನ್ಸತ್ತೆ. ಸರ್, ನಿಮ್ಗೊಂದು ವಿಷಯ ಗೊತ್ತಾ? ನೀವು ನಿಮ್ಮ ಮಕ್ಕಳ ಜೊತೆ ಸಂತೋಷವಾಗಿದ್ದೀರಾ, ಎಷ್ಟು ನಗ್ನಗ್ತಾ ಸಂತೋಷವಾಗಿದ್ದೀರಾ. ಈ ಸಂತೋಷನ ಒಂದೇ ಸಲ ಅನುಭವಿಸಿಲ್ಲ ಸರ್ ನಾನು. ನಮ್ಮ ಅಪ್ಪಂಗೆ
ಪೇಷಂಟ್ ಹೆಲ್ತ್ ಮುಖ್ಯ, ಅಮ್ಮಂಗೆ ಹಾಸ್ಪಿಟಲ್ ವೆಲ್ತ್ ಮುಖ್ಯ. ಆದ್ರೆ ನನಗೆ ನನ್ನ ಪ್ರೀತಿಗೋಸ್ಕರ ಎಷ್ಟು ತುಡಿತಿದ್ದೀನಿ ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗೆ ಡ್ಯೂಟಿನೇ ಮುಖ್ಯ. ಹಾಸ್ಪಿಟ್ಲು, ಹೆಸರು, ಹಣ, ಕೀರ್ತಿ ಇದೇ ಮುಖ್ಯ ಅವ್ರಿಗೆ. ಅಯ್ಯೋ, ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ. ಇದೇ ಆ ಪ್ರೀತಿನ ಒಳಗಿಟ್ಕೊಂಡ್ರೆ ನನಗೆ ನ್ಯೂಸು. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ, ಅದನ್ನ ನೋಡಿ ನಂಗೆ ನಿಜವಾಗ್ಲೂ ಸಾರಿ ಸರ್, ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ನೀವು ಚಿಂತೆಗಳನ್ನೆಲ್ಲ ಬಿಟ್ಟು ನಿಮ್ಮ ಮಕ್ಕಳ ಜೊತೆ ಸಂತೋಷವಾಗಿರೋದನ್ನ ನೋಡಿ ನಾನು ಅಸೂಯಪಟ್ಟೆ. ಇಂಥ ಒಂದು ಮನೆಯಲ್ಲಿ ನಾನು ಹುಟ್ಟಬಾರ್ದಾಗಿತ್ತ ಅಂತ ಕೆಲವೊಂದ್ಸತಿ ನಂಗೆ ಅನ್ಸುತ್ತೆ. ಹಣ ಬೇಕಾದ್ರೆ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಸಂತೋಷ ನೆಮ್ಮದಿಯೆಲ್ಲ ಕೆಲವೊಬ್ರಿಗೆ ಸಿಗತ್ತಷ್ಟೇ. ನಿಜವಾಗ್ಲೂ ಹೇಳ್ತೀನಿ ಸರ್, ನಿಮ್ಮ ಮಕ್ಕಳು ತುಂಬಾ ಅದೃಷ್ಟವಂತರು. ಪ್ರಭಾ, ನೋ ದೀಪ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಲೇಬೇಕು ನಾನು. ಆಗ್ಲೇ ನಾ ಯಾಕಂತ ಎಕ್ಸ್ಟ್ರೀಮ್ಗೆ ಹೋದೆ ಅಂತ ನಿಮಗೆ ಗೊತ್ತಾಗತ್ತೆ. ಯಾರ ಜೊತೆನಾದ್ರೂ ನಾನು ಮಾತಾಡಲೇಬೇಕು. ಪ್ಲೀಸ್ ನಂಗೆ ಮಾತಾಡ್ಬಿಡು ಸರ್. ನನ್ನ ಪೇರೆಂಟ್ಸ್ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ನಾನು ಇಲ್ಲ ಅಂತ ಇಲ್ಲ. ನಾನು ತುಂಬ ಮಾತಾಡಬೇಕು, ತುಂಬ ನಗಬೇಕು, ತುಂಬ ಸಂತೋಷವಾಗಿರ್ಬೇಕು. ಆದರೆ ಅವ್ರಿಗೆ ಇದಕ್ಕೆಲ್ಲ ಟೈಮೇ ಇಲ್ಲ. ನನ್ನ ಜೊತೆ ಯಾರಾದರೂ ಪ್ರೀತಿಯಿಂದ ಮಾತಾಡಲಿ ಅಂತ ಎಷ್ಟು ಒದ್ದಾಡ್ತೀನಿ ಗೊತ್ತಾ ನಾನು. ಅವಾಗ ಸುಚಿ ನನ್ನ ಫ್ರೆಂಡ್ ಆದ್ಲು. ಅವಳು ನಂಗೆ ತೊಗೊಂಡಿದ್ದ ಕೇರ್ ನೋಡಿ ನಾ ತುಂಬ ಇಂಪ್ರೆಸ್ ಆದೆ. ನನ್ನ ಮೇಲೂ ಕಾಳಜಿ ಮಾಡಕ್ಕೆ ಒಂದು ಜೀವ ಇದೆ ಅಂತ ತುಂಬ ಸಂತೋಷ ಪಟ್ಟೆ. ಆದರೆ ಅವಳು ಪ್ರೀತಿ ಅನ್ನೋದೇ ಸುಳ್ಳು, ದುಡ್ಡೇ ಮುಖ್ಯ ಅಂತ ಪ್ರೂವ್ ಮಾಡಿಬಿಟ್ಲು. ಛೇ, ಹೋಗ್ಲಿ ಬಿಡಿ ಸರ್. ನನ್ನ ಹಳೆ ಕಥೆಗಳನ್ನೆಲ್ಲ ಹೇಳಿ ನಿಮಗೆ ಫೀಲ್ ಮಾಡಿಸ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಪ್ಪ, ಹೇಳ್ಕೊಳ್ಳೋದ್ರಿಂದ ನಿನ್ ಮನ್ಸು ಹಗರಾಗುತ್ತೆ ಅಂದ್ರೆ ಧಾರಾಳವಾಗಿ ಹೇಳು. ಅಯ್ಯೋ ಸರ್, ನಾನು ಯಾವುದಕ್ಕೋಸ್ಕರ ಬಂದೆ ಅಂದ್ರೆ ನಿಮ್ಮ ಲೋನ್ 99% ಸ್ಯಾಂಕ್ಷನ್ ಆಗಿದೆ. ನಿಜವಾಗ್ಲೂ? ಇನ್ನೊಂದು ಫೈನಲ್ ಟಚ್ ಕೊಟ್ಟ ತಕ್ಷಣ ಚೆಕ್ ನಿಮ್ ಕೈಗೆ ಬಂದ್ ನಿಲ್ಲತ್ತೆ. ಓ ಸಾರಿ, ಕಾರೇ ಬಂದ್ ನಿಲ್ಲತ್ತೆ. ಅಪ್ಪನೇ ಇಲ್ಲಿ ಕಳ್ಸಿದ್ರು. ನಿಮ್ಮನ್ನ ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋಗಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಬ ಅಂತ ಹೇಳಿದ್ರು. ಅಲ್ಲಪ್ಪ, ಒಂದು ಫೋನ್ ಮಾಡಿದ್ರೆ ನಾನೇ ಬಂದ್ಬಿಡ್ತೀನಲ್ಲ. ಸರ್, ಅಪ್ಪನ ಆರ್ಡರು, ನಿಮ್ಮ ಜೊತೆನೇ ಇದ್ದೆಲ್ಲ ಹೆಲ್ಪ್ ಮಾಡ್ಕೊಂಬ ಅಂತ ಹೇಳಿದ್ದಾರೆ. ಸರ್, ಜೀವನದಲ್ಲಿ ಯಾವ ದೊಡ್ಡ ಸಾಧನೆನೂ ಮಾಡಿಲ್ಲ ಇಲ್ಲಿವರೆಗೂ. ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗೋ ಹೋಗಿ ಮಾಡಿ ಕಾರ್ ನಿಮ್ಮ ಮನೆ ಮುಂದೆ ನಿಲ್ಬೇಕು, ಅದೇ ನನ್ನ ಕೆಲಸ. ಎನಿ ಅಬ್ಜೆಕ್ಷನ್? ಇಲ್ಲಪ್ಪ, ಯಾಕಪ್ಪ ಅಬ್ಜೆಕ್ಷನ್? ಒಳ್ಳೇದ್ ನಡೀತಿದ್ಯಲ್ಲ. ಒಂದ್ ನಿಮಿಷ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು. ಸರ್, ಒಂದು ನಿಮಿಷ. ಏನಪ್ಪ? ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬನಾಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ. ನೀವು ಸಂತೋಷವಾಗಿರೋದನ್ನ ನೋಡಿ ನನಗೂ ತುಂಬ ಆನಂದ ಆಯಿತು. ನಾನು ಆಗಾಗ ಇಲ್ಲಿ ಬರೋಕ್ಕೆ ನಿಮ್ಮ ಪರ್ಮಿಷನ್ ಇದೆಯಾ? ಅಯ್ಯೋ, ಧಾರಾಳವಾಗಿ ಬಂದು ಹೋಗಪ್ಪ. ಇದು ನಿಮ್ಮನೆ ಅಂತ ತಿಳ್ಕೊ. ಅಲ್ಲಪ್ಪ, ಸಂಬಂಧನೇ ಇಲ್ದೇ ಇರೋ ನಮ್ಮಂತವ್ರಿಗೆ ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡೋದಕ್ಕೆ ನೀನು ನಿಮ್ ತಂದೆ ಎಷ್ಟೊಂದು ಸಹಾಯ ಮಾಡಿದಿರಿ. ನಾನ್ ಬೇಡ ಅನ್ನೋಕ್ಕಾಗುತ್ತಾ? ಯಾವಾಗಾದ್ರೂ ಬಂದು ಹೋಗಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪವಿತ್ರ, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಸರಿ ಅಕ್ಕ, ನಾನು ಹೊರಡ್ತೀನಿ. ಅಕ್ಕ, ಇವತ್ ಮಳೆ ಬಂದ್ರೂ ಬರ್ಬೋದು. ಯಾವ್ದಕ್ಕೂ ಕೊಡೆ ತಗೊಂಡೋಗಿರು. ಯಾಕೆ, ನ್ಯೂಸಲ್ಲಿ ಏನಾದ್ರೂ ಹೇಳಿದ್ರಾ? ಹೊರಗ್ ಬಿಸಿಲು ಜೋರಾಗಿದೆ. ನಾನ್ ಮಳೆ ಬರತ್ತೆ ಅಂತ ಹೇಳಿದ್ದು ಅದಕ್ಕಲ್ಲ ಅಕ್ಕ. ಬೇರೆ ಯಾವ್ದಕ್ಕೆ? ನಿನ್ನನ್ ಮದ್ವೆ ಆದಾಗಿನಿಂದ ರಂಜಿತ್ ಬಾವ ನಿನ್ನನ್ ಬಿಟ್ಟು ಯಾವತ್ತೂ ದೂರ ಹೋದೋರಲ್ಲ. ಒಂದ್ ವೇಳೆ ಹೋದ್ರೂ ಗಂಟೆಗೊಂದ್ಸಲ ಫೋನ್ ಮಾಡ್ತಾರೆ. ಈಗ ಫೋನ್ ಇಲ್ಲ, ಅವರು ಬರ್ಲಿಲ್ಲ. ತುಂಬಾ ವಿಚಿತ್ರವಾಗಿದೆ ಅಲ್ಲ ಅಕ್ಕ. ಅದಕ್ಕೆ ಮಳೆ ಬರುತ್ತೇನೋ ಅಂತ ಹೇಳ್ದೆ. ಏನಕ್ಕ, ಏನಾಗಿದೆ ಭಾವನ್ಗೆ? ಹೋದಾಗಿನಿಂದ ಒಂದ್ ಫೋನ್ ಕೂಡ ಮಾಡಿಲ್ಲ. ಅಲ್ಲ, ಅವ್ರಿಗಿನ ಹೊರಗಡೆ ತುಂಬಾ ಕೆಲ್ಸ ಇರ್ಬೋದು. ಅಟ್ಲೀಸ್ಟ್ ನೀನಾದ್ರೂ ಒಂದ್ ಫೋನ್ ಮಾಡಿ ಮಾತಾಡ್ಬೋದಲ್ವಾ? ಸರಿ ಬಾ, ಕಾಲೇಜ್ಗೆ ಹೋಗೋಣ, ಟೈಮ್ ಆಯ್ತು. ಅಕ್ಕ, ಫೋನ್ ರಿಂಗ್ ಆಗ್ತಿದೆ. ಭಾವಂದು ಅನ್ಸುತ್ತೆ, ಮಾತಾಡು. ಹಲೋ, ಹೇಗ್ರಿ ಇದ್ದೀರಾ? ಚೆನ್ನಾಗಿದ್ದೀರಾ? ಹೋದ ತಕ್ಷಣ ಫೋನ್ ಮಾಡ್ಬೇಕು ತಾನೆ? ಇವಾಗ ಫೋನ್ ಮಾಡಿದ್ರೆ ಹೇಗೆ? ಹಾ, ನಾನ್ ಚೆನ್ನಾಗಿದ್ದೀನಿ. ಪವಿತ್ರ ಮನೆಗ್ ಬಂದಿದ್ಲು, ನಿಮ್ಮನ್ ಕೇಳ್ತಾನೆ ಇದ್ಲು, ಬಾವ ಇನ್ನು ಫೋನ್ ಮಾಡಿಲ್ವಾ ಅಂತ. ಅಕ್ಕ, ನಾನು ಮಾತಾಡ್ತೀನಿ ಕೂಡ. ಇರು.
ಹಾ ಹಾ ಹೌದಾ ಸರಿ ಸರಿ ಅಕ್ಕ ಪರವಾಗಿಲ್ಲ ನೀವು ಕೆಲಸ ಮುಗಿಸ್ಕೊಂಡೆ ಬನ್ನಿ. ಹಾ ಹಾ ಹೌದೌದು ಸರಿ ಸರಿ ನಾನೀಗ ಕಾಲೇಜಿಗೆ ಹೊರಟಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಅಕ್ಕ ನಾನು ಮಾತಾಡ್ತೀನಿ. ನೀವ್ಯಾರು? ನಾನು ಯಾರು ಅಂತ ಸಾಲ್ಗಾರ ರಾಸ್ಕಲ್ ಕೇಳಮ್ಮ, ಗೊತ್ತಾಗುತ್ತೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ವೆಂಕಟೇಶ್ ಅಂತ ಹರಕ್ಲು ಬಾಯಿ ನಿನ್ ನೋಡಕ್ ಬಂದಿಯಾನೆ ಅಂತ ಹೇಳು. ಸಾರ್ಗೆ ಚೆನ್ನಾಗ್ ಗೊತ್ತು. ಯಾರ್ ಸರ್ ನೀವು? ಯಾಕೆ ಹೀಗೆ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀರಾ? ಈಗ ತಾನೇ ಹೇಳದ್ನಲ್ಲಮ್ಮ, ನಾನೊಬ್ಬ ಹರಕ್ಲು ಬಾಯಿ ಅಂತ. ಯಾಕೆ ಹಾಗೆ ನೋಡ್ತಿದೀಯ? ನಿನ್ ಗಂಡಂಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ನಾ ಈ ತರ ಅಲಿತಿರೋ ಪರದೇಶಿ ಅಂತ ತಿಳ್ಕೊ. ಎಲ್ಲೋಗಿದ ನಿನ್ ಗಂಡ? ಏನ್ ಹೇಳ್ತಿದ್ದೀರಾ ಸರ್? 2 ಲಕ್ಷ ರೂಪಾಯಿ ಸಾಲ ತಗೊಂಡಿದಾರಾ? ಯಾಕೆ? ಪ್ರಾಣ ಹೋಗೋಂತ ಟೈಮಲ್ಲಿ ಬಂದು ಕಾಲಿಗೆ ಬಿದ್ದು ಕಾಸಿಸ್ಕೊಂಡು ಹೋಗಿದ್ದಾನೆ. ಬಡ್ಡಿ 18,000 ರೂಪಾಯಿ ಕೊಡಬೇಕು. ಅದನ್ನ ಕೊಡದೆ ಮೊದಲನೇ ತಿಂಗಳೇ ಸತಾಯಿಸ್ದ. ಆಮೇಲೆ ಧರ್ಮನ್ ಅವ್ರ ಹತ್ರ ತಗೊಂಡು ನನಗೆ ಕೊಟ್ಟ. ಆಗ್ಲೇ 2ನೇ ತಿಂಗಳು ಬಂದಾಯ್ತು. ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ. ಇಲ್ಲಿಗೆ ಬಂದು ನೋಡಿದ್ರೆ ಮನುಷ್ಯನ ಪತ್ತ ಇಲ್ಲ. ಸರಿ, ಫೋನ್ ಕೊಡಮ್ಮ, ಇಲ್ಲಿ ನಾನೇ ಮಾತಾಡ್ತೀನಿ. ಕೊಡಮ್ಮ. ಏಯ್, ಎಲ್ಲ ಇದೆಯಾ? ಮರ್ಯಾದೆಯಿಂದ ಬಂದು ದುಡ್ಡು ಕೊಡು, ಇಲ್ಲ ಅಂದ್ರೆ ಏನಮ್ಮ ಇದು? ಇಷ್ಟೊತ್ತು ಬರೀ ಫೋನಲ್ಲಿ ಮಾತಾಡ್ತಿದ್ಯಾ? ಇನ್ನು ನಿಮ್ಮಂತವ್ರು ನಂಬಿ ಪ್ರಯೋಜನ ಇಲ್ಲ. ನನ್ನ ದುಡ್ಡು ಬಡ್ಡಿ ಸಮೇತ ಇವತ್ತು ಬರಲೇಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಏನಮ್ಮ, ರಂಜಿತ್ ಇದಾನ? ಬಾರಯ್ಯ ಪ್ರಶಾಂತ್, ನೀನು ಅವನನ್ನೇ ಹುಡ್ಕೊಂಬಂದ್ಯಾ? ಹೌದಣ್ಣ, ಅವನ್ನೇ ಹುಡ್ಕೊಂಡ್ ಬಂದಿರೋದು. ಎಷ್ಟು ದುಡ್ಡು ತಿಂದಿದ್ದಾನೆ? 1 ಲಕ್ಷ ರೂಪಾಯಿ. ಅಸ್ಲೋ ಬಡ್ಡಿನೋ? 2 ಅಣ್ಣ. ಎಂತ ಯೋಗ್ಯ ಆದ್ರೂ ಕೂಡ ಕೊನೆ ತಿಂಗಳಲ್ಲಿ ನಾಮ ಹಾಕ್ತಾನೆ. ಆದ್ರೆ ಈ ರಂಜಿತ್ತು ತಿರುಪತಿ ದೇವಸ್ಥಾನದ ಪೂಜಾರಿ ಅನಿಸುತ್ತೆ. ಮೊದಲನೇ ತಿಂಗಳಲ್ಲೇ ನಾಮ ಹಾಕ್ಬಿಟ್ಟ ಅಣ್ಣ. ಎಷ್ಟು ತಿಂಗಳಾಯ್ತು? ಏನ್ ಮಗು ಹುಡ್ತಾ? ಎಷ್ಟು ತಿಂಗಳು ಅಂತ ಕೇಳ್ತಿದ್ದೀರಲ್ಲ? ಆಗ್ಲೇ 2 ತಿಂಗಳಾಯ್ತು. ಸರಿಯಾದ ಫ್ರಾಡ್ ನನ್ನ ಮಗ ಅವನು. ಇಂಥವ್ರನ್ನೆಲ್ಲ ನಂಬ್ಕೊಂಡು ವ್ಯವಹಾರ ಮಾಡಿದ್ರೆ ನಾವೆಲ್ಲ ಕುಟುಂಬ ಸಮೇತ ತಿರುಪತಿ ನಾಮ ಹಾಕೊಂಡು ಹೋಗ್ಬೇಕಷ್ಟೇ. ಏನಮ್ಮ, ಕಲ್ ಬಂಡೆ ತರ ನಿಂತಿದ್ಯಲ್ಲ? ಇವ್ರು ಎಂಥವ್ರು ಅಂತ ಗೊತ್ತಾ ನಿನ್ಗೆ? ಆ ಯಮನೆ ಬಂದ್ರು ದುಡ್ಡು ಕಟ್ಬಿಟ್ಟು ಹೋಗೋ ಅಂತ ಹೇಳ್ತಾರೆ. ನಿನ್ ಗಂಡ ಇಂಥವ್ರನ್ನೇ ಕಂಗಾಲ್ ಮಾಡ್ಬಿಟ್ಟು ಹೋಗಿದ್ದಾನೆ ಅಂದ್ರೆ ನಾವ್ ಯಾವ ಲೆಕ್ಕ ನಿಮ್ಗೆ? ಎಲ್ಲಮ್ಮ ನಿನ್ ಗಂಡ? ಕರೆಯವನವರೆಗೆ. ಯಜಮಾನ್ರು ಅಂಡರ್ಗ್ರೌಂಡ್ಗೆ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಹುಡುಕರು ಸಿಗ್ತಾ ಇಲ್ಲ. ಅಣ್ಣ, ಅವನ್ ಎಲ್ಲೋದ್ರೆ ನಮ್ಗೇನಣ್ಣ? ಅವನ ಬಗ್ಗೆ ನಮಗ್ ಚಿಂತೆ ಇಲ್ಲ. ನಮಗ್ ಬೇಕಾಗಿರೋದು ದುಡ್ಡು. ಅದನ್ನ ತಗೊಂಡು ಹೋಗೋವರೆಗೂ ನಾನ್ ಕೂಡ ಮನೆ ಬಿಟ್ಟು ಹೋಗೋದಿಲ್ಲ. ಏನಕ್ಕ ಇದೆಲ್ಲ? ನೀನ್ ಸ್ವಲ್ಪ ಸುಮ್ಮನಿರು ಸರ್. ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ. ಬೇರೆ ಊರು ಅಂದ್ರೆ ಮುಂದ್ಗಡೆನಾ ಹಿಂದ್ಗಡೆನಾ? ನೋಡಮ್ಮ, ನಿನ್ ಗಂಡ ಒಳಗಡೆ ಬಚ್ಚಿಟ್ಕೊಂಡಿದ್ರೆ ಮರ್ಯಾದೆಯಿಂದ ಹೊರ ಕರೆ. ಸರ್, ನಿಜವಾಗ್ಲೂ ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ. ಸರಿ, ಯಾವ ಊರಿಗೆ ಹೋಗಿದ್ದಾನೆ ಅಂತ ಹೇಳು. ಸಾರಿ ಸರ್, ಅವ್ರು ಯಾವ ಊರಿಗೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿಲ್ಲ. ನನಗೆ ಗೊತ್ತಿಲ್ಲ. ನೋಡ್ದ್ಯಾ ಪ್ರಶಾಂತ್, ಗಂಡ ಎಲ್ಲೋಗಿದ್ದಾನೆ ಅಂತ ಹೆಂಡತಿಗೆ ಗೊತ್ತಿಲ್ಲ. ಹಾಗಂತ ಇವ್ರು ಹೇಳ್ತಿದ್ದಾರೆ, ನಾವು ಅದನ್ನ ನಂಬಬೇಕು. ಚೆನ್ನಾಗಿದೆ ಕಣಯ್ಯ ನ್ಯಾಯ. ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಸರ್. ಸರಿ, ಹೋಗಿರೋ ಜಾಗ ಗೊತ್ತಿಲ್ಲ. ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು. ಯಾಕಮ್ಮ ಸುಮ್ಮನೆ ನಿಂತು ಬಿಟ್ಟಿದ್ಯಾ? ಕೇಳು. ಸಾರಿ ಸರ್, ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಏನಮ್ಮ ಹುಡುಗಾಟ ಆಡ್ತಿದ್ಯಾ ನೀನು? ಈ ಹುಡುಗಿ ಸಾಧಾರಣ ಹುಡುಗಿ ಅಲ್ಲಯ್ಯ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಮೋಸ ಮಾಡಕ್ ಹೊರಟಿದ್ದಾರೆ. ಸರ್, ನಾನೆಲ್ಲಿ ಸರ್ ನಿಮಗೆ ಮೋಸ ಮಾಡಿದೆ? ನಿಜವಾಗ್ಲೂ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾರ ಹತ್ರ ಕತೆ ಹೊಡಿತಿದ್ಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ ಗಂಡನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದನ್ನ ನಾನೇ ನೋಡಿದ್ದೀನಿ. ಮೊಬೈಲ್ ನನ್ ಕೇಳಿ ಕೊಡು ಅಂದ್ರೆ ಕಟ್ ಮಾಡ್ಕೊಟ್ಟಿದ್ಯಾ. ಈಗ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಿದ್ಯಾ? ಪ್ರಶಾಂತ್, ಅವನು ನಂಬಿದ್ರೆ ನಂಬೋದು. ಈ ಹುಡುಗಿನ ನಂಬೋ ಹಾಗಿಲ್ಲ. ನಮ್ಮನ್ನೇ ಅಮರ್ಸ್ತಿದ್ದಾಳೆ. ಸರ್,
ನೀವ್ ಅನ್ಕೊಂಡಿರೋ ಹಾಗೆ ನನ್ ಗಂಡನ ಹತ್ರ ನಾನು ಮಾತಾಡ್ಲಿಲ್ಲ. ಬೇರೆ ಯಾರ ಹತ್ರ ಮಾತಾಡ್ತಿದ್ದೆ? ಹೇಳಮ್ಮ, ಯಾರ ಹತ್ರ ಮಾತಾಡ್ತಿದ್ದೆ? ನಾನು ಕೇಳಿದ್ದಕ್ಕೆ ನನ್ ಗಂಡ ಅಂತ ಹೇಳ್ದೆ. ಸರ್, ಅದ್ ನನ್ ಗಂಡ ಅಲ್ಲ, ಯಾವ್ದೋ ಕಾಲರ್ ಟ್ಯೂನ್ಗೆ ಅಂತ ಬಂದಿದ್ ಕಾಲು. ನನ್ ತಂಗಿ ಭಾವ ಬಂದಿಲ್ವಾ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಅವಳು ಬೇಜಾರ್ ಮಾಡ್ಕೋತಾಳಲ್ಲ ಅಂತ ಮಾತಾಡ್ದೆ. ನನ್ ಗಂಡ ಅಂತ ನಾಟಕ ಮಾಡ್ದೆ. ಓಹೋ, ತಂಗಿನೇ ಯಾಮರ್ಸ್ಬಿಟ್ಯಾ? ಕೇಳಿಸ್ಕೊಂಡ್ರ ಅಣ್ಣ? ಇವಳು ಜೊತೆಲಿರೋ ತಂಗಿನೇ ಯಾಮಾರಿಸ್ತಿದ್ದಾಳೆ ಅಂದ್ರೆ ನಮ್ಮನ್ನ ಯಾಮಾರಿಸೋದಿಲ್ವಾ ಇವಳು? ಪರವಾಗಿಲ್ಲಮ್ಮ, ನಿನ್ ಗಂಡ ನಿನ್ಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ಅಯ್ಯೋ ಸರ್, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನ್ನ ನಂಬಿ ಸರ್. ಅವಸರದ ಕೆಲ್ಸದ ಮೇಲೆ ಅವ್ರು ಬೇರೆ ಊರಿಗೆ ಹೋಗಿದ್ ನಿಜ. 2 ದಿನದಿಂದ ನಾನು ಅವ್ರ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಅವರು ನನಗೆ ಫೋನ್ ಮಾಡಿಲ್ಲ. ಅವ್ರು ಎಲ್ಲಿಗೆ ಹೋದ್ರು, ಏನಾದ್ರೂ ಒಂದು ಗೊತ್ತಾಗ್ತಾ ಇಲ್ಲ. ನೀವು ಇಲ್ಲಿಗೆ ಬಂದು ನನಗೆ ಟಾರ್ಚರ್ ಮಾಡಿದ್ರೆ ನಾನು ಏನ್ ಸರ್ ಮಾಡ್ಲಿ? ಪ್ಲೀಸ್ ನನ್ನ ನಂಬಿ. ನೋಡಿ, ಅವ್ರು ಬಂದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ. ನನಗೆ ಕಾಲೇಜಿಗೆ ಟೈಮ್ ಆಯ್ತು. ನೋಡಮ್ಮ, ನೀನು ಸಂತೋಷವಾಗಿ ಹೋಗ್ಬಿಟ್ ಬಾ. ನೀನ್ ಬರೋವರೆಗೂ ನಾವಿಲ್ಲೇ ಇರ್ತೀವಿ. ಏ ಪ್ರಶಾಂತ್, ಸಮಾಧಾನ ಮಾಡ್ಕೊಳ್ಳೋ. ಸರಿ ಅಮ್ಮ, ನೀನು ಹೇಳ್ತಾ ಇದೀಯಾ, ನಾವೀಗ ಹೊರಡ್ತೀವಿ. ಆದರೆ ಸಾಯಂಕಾಲದೊಳಗೆ ಮತ್ತೆ ವಾಪಸ್ ಬರ್ತೀವಿ. ಸುಮ್ಮನೆ ಬರಲ್ಲ. ನಮ್ಮ ಕಡೆ 4 ಜನನ ಕರ್ಕೊಂಡು ಬರ್ತೀವಿ. 4 ಜನ ನಮ್ ದುಡ್ಡು ಸಿಗೋವರೆಗೂ ಇಲ್ಲೇ ಇರ್ತಾರೆ. ಇದು ಕೊಪ್ಪಿಗೆ ಅಂದ್ರೆ ನಾವೀಗ ಹೊರಡ್ತೀವಿ. ಹಾಗೆ ಹೇಳೋಣ. ಇದನ್ನ ನಿನ್ ಗಂಡಂಗೆ ಫೋನಲ್ಲಿ ಹೇಳ್ತೀಯೋ, ನೇರವಾಗಿ ಹೋಗಿ ಹೇಳ್ತೀಯೋ, ನನಗೆ ಗೊತ್ತಿಲ್ಲ. ಸಾಯಂಕಾಲದೊಳಗೆ ನನ್ನ ಕೈಗೆ ದುಡ್ಡು ಬರ್ದಿದ್ರೆ ಡೇ ಅಂಡ್ ನೈಟ್ ನಮ್ಮ ಕಡೆಯವರು ಇದೇ ಮನೇಲಿ ಇರ್ತಾರೆ. ನಾನು ಈಗಲೇ ಹೇಳ್ತಿದ್ದೀನಿ, ಆಮೇಲೆ ನನ್ನನ್ನು ಕೆಟ್ಟವನ್ ಮಾಡಬೇಡ. ಬರ ಪ್ರಶಾಂತ್, ಹೋಗೋಣ. ಏನಕ್ಕ ಇದೆಲ್ಲ? ನನಗೂ ಅರ್ಥ ಆಗ್ತಿಲ್ಲ ಪವಿತ್ರ. ಫ್ರೆಂಡ್ ಹತ್ರ ಸಾಲ ತಗೊಂಡೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅಕ್ಕ, ಇವರನ್ನೆಲ್ಲ ನೋಡಿದ್ರೆ ಕಂತು ಬಡ್ಡಿ ಎಲ್ಲ ವಸೂಲಿ ಮಾಡೋ ಹಂಗೆ ಕಾಣಿಸ್ತಾ ಇದಾರೆ. ಕಂತು ಬಡ್ಡಿ ಸಾಲ ತಗೊಂಡ್ರೆ ಯಾವ ಸಂಸಾರ ತಾನೇ ಉದ್ಧಾರ ಆಗತ್ತೆ ಹೇಳು? ಅಲ್ಲ ಅಕ್ಕ, ಭಾವ ಯಾಕೆ ಈ ತರ ಮಾಡಿದ್ರು ಹೇಳು? ಚಿಕ್ಕಮ್ಮ ಮನೆ ಬಾಗ್ಲಿಗೆ ಬಂದು ದುಡ್ಡು ಈಗಿಂದ ಬೇಕು ಅಂತ ಅವಮಾನ ಮಾಡ್ಬಿಟ್ಟು ಹೋದ್ರು. ಅದೇ ಕೋಪದಲ್ಲಿ ಇವ್ರು ಕಣ್ ಕಡೆಲೆಲ್ಲ ಸಾಲ ಮಾಡಿದ್ದಾರೆ. ಅಲ್ಲ, ಅಮ್ಮನ್ಗೆ ಹೆದರ್ಕೊಂಡು ಈ ತರ ಕಣ್ಣಲ್ಲಿ ಸಾಲ ಮಾಡೋದಾ? ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಬೀದಿಲ್ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅಪ್ಪ ಗಣೇಶ, ಈಗ 3 ಲಕ್ಷ ರೂಪಾಯಿ ಸಾಲ ಎಲ್ಲಿಂದ ತೀರ್ಸೋದು? ಅಕ್ಕ, ಮನೆ ಖರ್ಚು ಎಷ್ಟಿದೆ ಅಂತ ನೀನ್ ತಿಳ್ಕೊಳ್ಳೋದು ಬೇಡ್ವಾ? ಕೇಳಿದ್ರೆ ಅವರೆಲ್ಲಾನು ಹೇಳ್ತಾರೆ ಅನ್ಕೊಂಡಿದ್ಯಾ? ಯಾವಾಗ ಕೇಳಿದ್ರು ಇದೆಲ್ಲ ನಿನಗೆ ಬೇಡದೇ ಇರೋ ವಿಷಯ, ನೀನ್ ಓದನ್ ಮಾತ್ರ ನೋಡ್ಕೊ ಅಂತ ಹೇಳ್ತಾರೆ. ಅಷ್ಟ್ರ ಮೇಲೆ ಇನ್ನು ನಾನು ಕೇಳ್ದೆ ಅನ್ಕೋ ಜಗಳನೇ ಮಾಡ್ತಾರೆ. ಒಂದು, ಅವ್ರು ಸರಿಯಾಗಿರ್ಬೇಕಿತ್ತು, ಇಲ್ಲ ನಿನಗ್ ಬುದ್ಧಿವಂತಿಕೆ ಬೇಕಾಗಿತ್ತು. ಹೀಗಿಬ್ರಿಗೂ ಬೇಜವಾಬ್ದಾರಿ ಆದ್ರೆ ಹೇಗಕ್ಕ? ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ ಅಕ್ಕ. ನೀನ್ ಯಾವಾಗ ಕೆಳಗಡೆ ಬೀಳ್ತೀಯ, ಮಣ್ಣು ಹಾಕಿ ಮುಚ್ಚಿಬಿಡೋಣ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ನೀನ್ ಈಗ್ಲೂ ಸರಿ ಮಾಡ್ಕೊಳ್ದೆ ಹೋದ್ರೆ ಆ ದೇವ್ರೆ ನಿಮ್ಮನ್ನ ಕಾಪಾಡ್ಬೇಕು ಅಷ್ಟೇ. ಮೇಡಮ್, ರಂಜಿತ್ ಸರ್ ಇಲ್ವಾ? ನೀವ್ಯಾರು ಸರ್? ನಾನು ರಂಜಿತ್ ಸರ್ ಜೊತೆ ಕೆಲಸ ಮಾಡ್ತಿದ್ದವನು. ನಾವಿಬ್ರು ಒಂದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ವಿ. ಅವ್ರಿಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ. ಬೇರೆ ಊರ್ಗ? ಮೇಡಮ್, ರಂಜಿತ್ ಸರ್ ಅರ್ಜೆಂಟ್ ಅಂತ ಹೇಳಿ 1 ಲಕ್ಷ ರೂಪಾಯಿ ಇಸ್ಕೊಂಡೋದ್ರು. ದುಡ್ಡು ಕೂಡ ನಂದಲ್ಲ, ಬೇರೆಯವ್ರ ಹತ್ರ ಈಸ್ಕೊಟ್ಟೆ. ಅವ್ರೀಗ ಅರ್ಜೆಂಟ್ ಬೇಕು ಅಂತ ಕೇಳ್ತಿದ್ದಾರೆ. ನೀವು ತಪ್ಪು ತಿಳ್ಕೊಬೇಡಿ ಮೇಡಮ್. ರಂಜಿತ್ ಸರ್ ಬಂದ ತಕ್ಷಣ ಹೇಳಿ ನಾನು ಬಂದಿದ್ದೆ ಅಂತ. ನಾನು ಸಂಜೆ ಬರ್ತೀನಿ ಮೇಡಮ್. ಅಕ್ಕ, ಭಾವ ಇನ್ನು ಎಷ್ಟು ಜನದ ಹತ್ರ ಸಾಲ ತಗೊಂಡಿದಾರಕ್ಕ? ಪವಿತ್ರ, ಸ್ವಲ್ಪ ಸುಮ್ಮನೆ ಇರ್ತೀಯಾ?
ಸಮಾಧಾನ ಮಾಡ್ಕೊಳೆ.